ನೋಡುದು ನೋಡಿ ಎಂತ ಅಂತ ನೋಡುದು ನೋಡಿ ಅಲ್ಲಿ ನೀವು ದೂರ ಒಮ್ಮೆ ಲಾಟಿ ಇಟ್ಕೊಂಡು ಆಮೇಲೆ ಮಾತಾಡ್ತಿದ್ದೇನೆ ನೋಡಿ, ಅದಕ್ಕೆ ಹೇಳಿದ್ರು ಮನಸ್ಸು ಚಂಚಲ ಆದ್ರೆ ಏನೆಲ್ಲ ಆಗಿ ಹೋಗ್ತದೆ. ಒಂದು ಅಂತಿಮ ತೀರ್ಮಾನ ಹೀಗಿರ್ಬೋದು ನೋಡ, ಕಾದು ನೋಡುವ ಎಲ್ಲದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಓಕೆ ನೋಡಿ, ಬೆಕ್ಕು ಅಲ್ಲಿ ನಾವಿಲ್ಲಿ ಗರಿ ಬಿಚ್ಚಿದೆ ನೋಡಿ, ಅದನ್ನು ನೋಡಿಕೊಂಡು ಉಂಟು ಬೆಕ್ಕು. ಏನು ನೋಡಿ ನೋಡುದು ನೋಡಿ ಅದನ್ನು ಎಂತ ಅಂತ ನೋಡುದು ನೋಡಿ ಅಲ್ಲಿ ಒಂದು ದನ ಉಂಟು ನೋಡಿ, ದನ ನೋಡುದು ನೋಡಿ, ಕರು ನೋಡಿ 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 ನವಿಲ ಹತ್ರ ಹೋಗ್ತಾ ಉಂಟದು ದನ ನೋಡಿ, ನವಿಲ ಹತ್ರ ಹೋಗ್ತಾ ಉಂಟು ನೋಡಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂಡಿ ಮಾಡಲಿಲ್ಲ, ಸೊ ಹಸ್ಬೆಂಡ್ ತಿಂಡಿ ಪಾರ್ಸೆಲ್ ತಂದಿದ್ದಾರೆ. ಕೆಲವೊಮ್ಮೆ ಈ ರೀತಿ ಕೂಡ ನಮ್ಮ ಮನೆಯಲ್ಲಿ ನಡೀತದೆ. ಸಂಡೇ ಸ್ಪೆಷಲ್ ಇವತ್ತು ಎಲ್ಲ ನಾನೇ ಮಾಡಿದ್ದು ಮನೆಯಲ್ಲಿ ನೋಡಿ. ಕೂರ್ಮ, ಚಟ್ನಿ, ಸಾರು ದೋಸೆ. ನೀವು ಮಾಡಿ ಸಿಲ್ವರ್ ಫಾಯಿಲ್ ಅಲ್ಲಿ ಯಾಕೆ ಹಾಕಿದ್ನಿ? ಅದು ನಿಮಗೆ ಬಿಸಿ ಬಿಸಿ ಬೇಕಲ್ಲ, ಹಾಗೆ ಬಿಸಿ ಬಿಸಿಗೋಸ್ಕರ ಸಪ್ರೇಟ್ ಇತ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಹೇಳಿದ್ರೆ ಇವತ್ತು ನನಗೆ ಮಧ್ಯಾಹ್ನ ಫುಡ್ ಮಾಡಲಿಲ್ಲ, ಯಾಕಂದರೆ ಮಿಸಸ್ಸಿಗೆ ಮಂತ್ಲಿ ಪೀರಿಯಡ್ಸ್ ಎಲ್ಲ ಆಗ್ತದಲ್ಲ, ಆಗ ಅವರಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ನಾನು ಇವತ್ತು ಅಡುಗೆ ಎಲ್ಲ ಮಾಡಲಿಲ್ಲ, ಮಿಸಸ್ಸಿಗೆ ತುಂಬ ಹೊಟ್ಟೆ ನೋವು ಉಂಟು. ಹಾಗೆ ಅವರೊಟ್ಟಿಗೆ ನಾವು ಹೊಂದಾಣಿಕೆಯಲ್ಲಿ ಇರಬೇಕಲ್ಲ, ಹಾಗೆ ಹೊರಗಿಂದ ನಾವು ಫುಡ್ ತಂದಿದ್ದೇನೆ. ಬಿರಿಯಾನಿ ಮತ್ತು ಕಬಾಬ್ ತಂದಿದ್ದೇನೆ ನಾನು ನೋಡಿ. ಅವಳು ಬೇಡ ಹೇಳಿದ್ದು ವೆಜ್ ಸಾಕಂತ, ಆದರೆ ಇರಲಿ, ಅವಳಿಗೆ ಇಷ್ಟ ಬಿರಿಯಾನಿ ಹೇಳಿದರೆ ತುಂಬ ಇಷ್ಟ ಅವಳಿಗೆ, ಅದಕ್ಕೆ ನಾನು ತಂದಿದ್ದೆ ನಾನು ಬಿರಿಯಾನಿ. ಎಲ್ಲಿ ಹೋದ್ರು, ಯಾವ ಹೋಟ್ಲಿಗೆ ಹೋದ್ರು ಒಂದಾ ವೆಜ್ ಬಿರಿಯಾನಿ, ಇಲ್ಲಾಂತ ಹೇಳಿದ್ರೆ ಚಿಕನ್ ಬಿರಿಯಾನಿ. ಮಿಸಸ್ ಕರ್ಲಿಕ್ಕೆ ಹೋಗ್ತೇನೆ ಎಬ್ಬಿಸಲಿಕ್ಕೆ, ಸ್ವಲ್ಪ ರೆಸ್ಟಲ್ಲಿ ಇದ್ದೇನಲ್ಲ, ಹಾಗೆ ಊಟ ಕರೀತೇನೆ. ಆಮೇಲೆ ನೆಕ್ಸ್ಟ್ ಈವ್ನಿಂಗ್ ಸಿಗುವ ನಾವು. ಓಕೆ, ಬಾಯ್. ಸ್ವಾಮಿ ಬಾ, ಊಟ ಆಯ್ತು, ತಂದೆ ನಾನು, ಬಾ ಹೇಳು. ನೋಡಿ ಫ್ರೆಂಡ್ಸ್, ಡ್ಯಾಡಿ ನೇರಳೆ ತಂದಿದ್ದಾರೆ. ಈಗ ಇದು ಮಳೆಗಾಲಕ್ಕೆ ಸೀಸನ್ ನೋಡಿ, ನಾನು ವಿಡಿಯೋ ಮಾಡ್ತಿರುವಾಗನೇ ಮಳೆ ಬಂತು. ನಿಮಗೆ ಆಗ ಈಗ ಜೋರು ಬಂತು. ಕಾಣ್ತದ ನೋಡಿ. ಹಾಗೆ ಈಗ ಕೆಲವು ಕಡೆ ಒಂದೊಂದು ರೇಟ್ ಉಂಟು. ನಮ್ಮ ಇಲ್ಲಿ ಒಂದು ಕೆ ಜಿಗೆ 200 ರೂಪಾಯಿ. ಹಾಗೆ ನೀವು ಸಹ ಮಳೆ ಈ ಟೈಮ್ಗೆ ಸೀಸನ್, ನೀವು ಸಹ ತಗೊಂಡು ತಿನ್ನಿ, ಇದೆಲ್ಲ ಹೆಲ್ತಿಗೆ ಒಳ್ಳೆಯದು ತುಂಬ. ನೋಡಿ ಜೋರುಂಟು ಮಳೆ. ನೋಡಿ ನೇರಳೆ ಮಾತ್ರ ಅಲ್ಲ, ಮಾವಿನ ಹಣ್ಣು ಸಹ ತಂದಿದ್ದಾರೆ. ಇದು ಆಲ್ಫಾನ್ಸೋ ಮಾವಿನ ಹಣ್ಣು, ಈಗ ಫುಲ್ ಕಮ್ಮಿ ರೇಟಲ್ಲಿ ಸೇಲ್ ಮಾಡ್ತಿದ್ದಾರೆ. ಕೆ ಜಿಗೆ 78 ರೂಪೀಸ್ ಏನಾ. ನೋಡಿ ಮಳೆ ನಿಲ್ಲಿಲ್ಲ, ಜೋರುಂಟು ಮಳೆ. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದಾರೆ, ಹೀಗೆ ಬಾಕ್ಸಲ್ಲಿ ಹಾಕಿ ಎಲ್ಲ ಇಟ್ಟು. ಇದರದ್ದು ತಿಂಡಿ ಮಾಡ್ತೇನೆ, ಒಂದು ದೋಸೆ ಅಥವಾ ಗಾರಿಗೆ, ಬೇರೆ ಬೇರೆ ತಿಂಡಿ ಮಾಡ್ಬೋದು ಇದರಲ್ಲಿ. ಹಾಗೆಲ್ಲ ಕಟ್ ಮಾಡಿ ಎಲ್ಲ ಇಟ್ಟಿದ್ದಾರೆ ನನಗೆ ಈಸಿ ಆಗಲಿಕ್ಕೆ. ಲೈಟ್ ಸ್ವೀಟ್ ಉಂಟು, ಪ್ರೀವಿಯಸ್ ವಿಡಿಯೋ ನೋಡಿ, ಅದರಲ್ಲೆಲ್ಲ ರೆಸಿಪಿ ಮಾಡಿದ್ದೇನೆ. ಇದರದ್ದು ಗಾರಿಗೆ ಹಾಗೂ ದೋಸೆ ಎಲ್ಲ ಮಾಡಿದರೆ ತುಂಬ ಸೂಪರ್ ಆಗ್ತದೆ. ಇನ್ನು ಈವ್ನಿಂಗ್ ಎಲ್ಲ ರೆಸಿಪಿ ಮಾಡು. ಓಕೆ, ನೀವು ದೂರ ಒಮ್ಮೆ ಲಾಟಿ ಇಟ್ಕೊಂಡು. ಲಾಟಿ ನಮ್ಮ ಲಾಟಿ ನೋಡಿ, ಪೊಲೀಸ್ ಲಾಟಿ. ನಾನು ಹೋಗುದು ಫ್ರೆಂಡ್ಸ್, ಲೇಟ್ ಆಯ್ತು. ಎಲ್ಲಿ ನಾನು ಲಾಟಿ ಹಿಡ್ದು ಎಲ್ಲಾರು ಹೋಗ್ತೀರಾ ಅಂತ ಅನ್ಕೊಂಡು. ಎಲ್ಲಿಗೆ? ಹೊರಗಡೆ ಗಲಾಟೆಗೆ ಅಲ್ಲಿ ಕಾಣುದಿಲ್ಲ, ನೀವು ಇಲ್ಲಿ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ, ಇವತ್ತು ಬೆಳಿಗ್ಗೆ ನನ್ನ ಮುಖವೇ ನೀವು ನೋಡ್ಲಿಲ್ಲ, ನಿಂತುಕೊಂಡು ಮಾಡು ವಿಡಿಯೋ. ನೋಡಿ ಫ್ರೆಂಡ್ಸ್, ನಾನೊಂದು ಬೆಳಿಗ್ಗೆಯಿಂದ ನನ್ನ ಮುಖವೇ ನೋಡ್ಲಿಲ್ಲಲ್ಲ, ಈಗ ನನ್ನ ಮುಖವನ್ನು ನೋಡಿ ಹೇಗೆ ಕಾಣ್ತೇನೆ ಅಂತ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಯಾಕೆ ಹೇಳಿದ್ರೆ
ನಾನೀಗ ಹೊರಡಿದ್ದೇನೆ ರೀಲ್ಸಿಗೆ. ಬೆಳಿಗ್ಗೆಯಿಂದ ಅಲ್ಲ ರೀ, ನೀವೇ ಮಾತಾಡಿದಲ್ಲ ಕೇಳ್ತದ ಅವರಿಗೆ. ಇಲ್ಲ, ಒಂದು ನಿಮಿಷ ಬಂದೆ ಹಾಗೆ ಇಡು, ಈಗ ಆನಲ್ಲಿ ಇಡು. ನೀವೆಲ್ಲ ಮಾತಾಡಿ ಬೆಳಿಗ್ಗೆಯಿಂದ ವಿಡಿಯೋದಲ್ಲಿ. ಲೈಟ್ ಕೂಡ ಹಾಕಿ ನೋಡಿ, ಎಷ್ಟೆಲ್ಲ ಒಂದು ಕೆಲಸ ಉಂಟು ಈ ವ್ಲಾಗಿಗೆ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆಯಿಂದ ಚಂದ ಕಾಣ್ತೇನ ಚಿನ್ನ? ಚಿನ್ನಲ್ಲಿ ಕೇಳ್ಬೇಕು ಚಂದ ಕಾಣ್ತೇನೆ ಅಂತ. ಯಾಕಂದ್ರೆ ಅವಳು ಸತ್ಯ ಹೇಳ್ತಾಳೆ, ಚಂದ ಕಾಣದಿದ್ರೆ ಉಂಟಲ್ಲ ಆಗಲೇ ಹೇಳ್ತಾಳೆ, ಎಂತ ಮಮ್ಮಿ ನೀವತ್ತು ಚಂದವೇ ಕಾಣುದಿಲ್ಲ ಇಲ್ಲಿ ಅಂತ. ಏಕಂತೀನಿ ಚಂದ ಕಾಣ್ತೀರಿ. ಎಂತ ಹಾಕ್ಲಿಲ್ಲ, ಸಿಂಪಲ್. ಮತ್ತೆ ಜ್ಯುವೆಲ್ಲರಿ ಏನು ಹಾಕ್ಲಿಲ್ಲ, ಒಂದು ರೀಲ್ಸ್ ಮಾಡಿ ಬರುವ ಅಂತ. ಮತ್ತೆ ಬೆಳಿಗ್ಗೆಯಿಂದ ನನ್ನ ಮುಖ ನೋಡ್ಲಿಲ್ಲಲ್ಲ ಫ್ರೆಂಡ್ಸ್ ನೀವು, ಹಾಗೆ ಬೆಳಿಗ್ಗೆಯಿಂದ ಮೂಡ್ ಆಫ್. ಯಾಕೆಂತ ಅವ್ರು ಹೇಳಿರ್ಬೋದು, ಅಂದ್ರೆ ಅದೇ ಮಂತ್ಲಿ ಪೀರಿಯಡ್ಸ್ ಇದು ಇರ್ತದಲ್ಲ, ಹಾಗೆ ಮೂಡ್ ಆಫ್, ಬೆಳಿಗ್ಗೆಯಿಂದ ಮೂಡ್ ಆಫ್. ಮತ್ತೆ ಅಲ್ಲಿ ಇಲ್ಲಿ ನೋವು ಇರ್ತದೆ, ಹಾಗೆ ಮೂಡ್ ಆಫ್ ಕೂಡ ಆಗಿರ್ತದೆ. ಸೊ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದೆ ಬೆಳಿಗ್ಗೆಯಿಂದ ಮಲಗಿದೆ. ಹಾಗೆ ಅವರೆಲ್ಲ ಕೆಲಸ ಎಲ್ಲ ಮಾಡಿದ್ರು, ಮನೆ ಕೆಲಸ ಎಲ್ಲ. ಮತ್ತೆ ಸ್ವೀಟ್ ಇದ್ದಾಳಲ್ಲ, ಅವಳು ಇರೋ ಕಾರಣ ತುಂಬಾ ಹೆಲ್ಪ್ ಆಗ್ತದೆ. ಬೆಳಿಗ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಈಗ ನಾನೊಂದು ಏನಾದ್ರು ಮಾಡಿದ್ರು ಕೂಡ ಅವಳು ಹೆಲ್ಪ್ ಮಾಡ್ತಾಳೆ, ಮಾಡದಿದ್ರು ಕೂಡ ಮಾಡ್ತಾಳೆ ಅವಳು. ಹಾಗೆ ಅದೊಂದು ಟೆನ್ಷನ್ ಇಲ್ಲ ನಮ್ಗೆ. ಮತ್ತೆ ಹಸ್ಬೆಂಡ್ ಕೂಡ ಮಾಡ್ತಾರೆ. ಬೆಳಿಗ್ಗೆಯಿಂದ ನಾನು ವ್ಲಾಗ್ ಅಲ್ಲಿ ನಿಮಗೆ ಕಾಣಲೇ ಇಲ್ಲ, ಹಾಗೆ ರೆಸ್ಟ್ ಅಲ್ಲಿ ಇದ್ದೆ. ಆಮೇಲೆ ರೆಸ್ಟ್ ಮಾಡಿದೆ ಹಾಕೋದು, ರೆಸ್ಟ್ ಮಾಡ್ತೇನೆ ನಾನು ಹೆಚ್ಚಾಗಿ ಈ ಪೀರಿಯಡ್ಸ್ ಟೈಮಲ್ಲಿ. ನಾನು ಒಂದು 2 days ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಇಲ್ಲದಿದ್ರೆ ನನಗೆ ಇದಾಗ್ತದೆ, ಮೂಡೆಲ್ಲ ಆಫ್ ಆಗಿರ್ತದೆ. ಅದು ಹಾಗೆ ಅಲ್ಲ ಎಲ್ರಿಗೆ ಕೂಡ, ಹೆಣ್ಮಕ್ಳಿಗೆ ಹಾಗೆ ಅಲ್ಲ, ಬೆಳಿಗ್ಗೆಯಿಂದ ಸ್ವಲ್ಪ ಮೂಡ್ ಆಫ್ ಆಗುದು ಅಂತದೆಲ್ಲ ಇರ್ತದೆ ಪೀರಿಯಡ್ಸ್ ಅಲ್ಲಿ ಎಲ್ಲ. ಹಾಗೆ ರೆಸ್ಟ್ ಅಲ್ಲಿ ಇದ್ದೆ, ಹಾಗೆಲ್ಲ ಬೇಗ ಎಲ್ಲ ಕೆಲಸ ಇವರು ಮಾಡಿದ್ರು. ಮತ್ತೆ ಫುಡ್ ಕೂಡ ಇವತ್ತು ಔಟ್ ಸೈಡ್ ತಂದದ್ದು. ಹಾಗೆ ಈಗ ಟೀ ಎಲ್ಲ ಕುಡ್ದು ಲೇಟ್ ಕೂಡ ಆಯ್ತು ಫ್ರೆಂಡ್ಸ್. ಹಾಗೆ ಟೀ ಎಲ್ಲ ಕುಡ್ದು ನಮ್ಮ ಸೈನ್ಯ ಹೊರಟಿದೆ, ಎಲ್ಲಿಗಾದ್ರೂ ಒಂದು ಒಳ್ಳೆ ಪರಿಸರ ಜೊತೆಗೆ ಒಂದು ರೀಲ್ ಮಾಡುವ ಅಂತ ಇವತ್ತು. ಹಾಗೆ ಹೊರಟದ್ದು, ಮಾಡ್ಲೇಬೇಕಲ್ಲ. ಈಗ ನಾನು ಕರೆಕ್ಟ್ ಇದ್ದೇನೆ, ಈಗಂದ್ರೆ ಸ್ವಲ್ಪ ನಿದ್ದೆ ಎಲ್ಲ ಮಾಡಿದೆ, ಮಧ್ಯಾಹ್ನ ನಿದ್ದೆ ಎಲ್ಲ ಮಾಡಿ ಈಗ ಎದ್ದದು. ಹಾಗೆ ಎದ್ದು ಸ್ನಾನ ಎಲ್ಲ ಹಾಕಿ ಬೇಗ ರೆಡಿ ಆಗಿ ಎಲ್ಲ ಆಲ್ ರೈಟ್. ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಎಲ್ಲ ಸ್ವೀಟ್ ಎಲ್ಲ ತಿಂಡಿ ಎಲ್ಲ ಮಾಡಿದಾಳೆ. ಸ್ವೀಟ್ ಎಲ್ಲ ತಿಂಡಿ ಮಾಡಿ ಎಲ್ಲ ಗೊತ್ತುಂಟು, ಈಗ ಕಲ್ತಿದ್ದಾಳೆ ನನ್ನೊಟ್ಟಿಗೆ ಸೇರಿಕೊಂಡು ಅಲ್ಲ. ಈಗ ಹೋಗುವ, ಬೇಗ ಲೇಟ್ ಆಗ್ತದೆ, ಹೋಗುವ ಫ್ರೆಂಡ್ಸ್. ಬಾಯ್. ಅಲ್ಲಿ ತೋರಿಸ್ತೇನೆ ನಾವು ಇಲ್ಲಿ ಹೋಗ್ತೇವೆ. ಮತ್ತೆ ನೋಡಿ, ನನ್ನ ಮಕ್ಕಳು ಚೇಂಜ್ ಆಗಿದ್ದಾರೆ ಇಬ್ರು ಕೂಡ. ನೀವು ಅಲ್ಲಿ ನೋಡಿ ತೋರಿಸ್ತೇನೆ, ಇಬ್ರು ಕೂಡ ಚೇಂಜ್ ಆಗಿದ್ದಾರೆ, ಇಬ್ರು ಚೇಂಜ್ ಆಗಿದ್ದಾರೆ. ಮತ್ತೆ ತೋರಿಸ್ತೇನೆ ಎಂತ ಚೇಂಜಸ್ ನೋಡಿ ಫ್ರೆಂಡ್ಸ್. ನಮ್ದು ರೀಲ್ಸ್ ಎಲ್ಲ ಆಯ್ತು. ಮತ್ತೆ ನಮ್ದು ಕೆಲವೆಲ್ಲ ಒಂದು ಕ್ಲಿಪ್ಪಿಂಗ್ ಇತ್ತು, ಅದು ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು. ಯಾಕೆ ಹೇಳಿದ್ರೆ ಅದು ತುಂಬಾ ಕಷ್ಟ ಇರ್ತದೆ. ನಾವು ಹೇಳುದು ಒಂದೊಂದು ಕ್ಲಿಪ್ಪಿಂಗ್ ಉಂಟಲ್ಲ, ಅದು ಚಂದ ಬರಬೇಕು, ಅದು ಆಕ್ಟಿಂಗ್ ಕೂಡ ಚಂದ ಬರಬೇಕು. ಅದು ಆಕ್ಟಿಂಗ್ ಮಾಡುವಾಗ ಡ್ಯಾನ್ಸ್ ಆದ್ರೂ ಉಂಟಲ್ಲ, ಒಂದು ಸ್ಪಿರಿಟ್ ಅಲ್ಲಿ ಮಾಡಬಹುದು. ಕೆಲವೆಲ್ಲ ಸಣ್ಣ ಕ್ಲಿಪ್ಪಿಂಗ್ ಇರ್ತದೆ, ಅದನ್ನು ನಾವು ಕರೆಕ್ಟ್ ಆಗಿ ಮಾಡಬೇಕು, ಇಲ್ಲದಿದ್ರೆ ಅದು ಸರಿ ಆಗುದಿಲ್ಲ. ಅದು ಪರ್ಫೆಕ್ಟ್ ಆಗಿ ಬರಬೇಕು ವಿಡಿಯೋದಲ್ಲಿ ಕೂಡ. ನಮ್ಮ ಅಭಿನಯ ಕೂಡ ಅಷ್ಟು ಪರ್ಫೆಕ್ಟ್ ಇರಬೇಕು. ಸೊ ಆಗಿದ್ರೆ ಮಾತ್ರ ಆಗ್ತದೆ. ಹಾಗೆ ನಮ್ದು ಆಯ್ತು. ಆಮೇಲೆ ಇನ್ನು ಕತ್ತಲೆ ಕೂಡ ಆಗ್ತಾ ಬಂತು, ಇನ್ನು ಹೊರಡು ಅಂತ. ಮತ್ತೆ ನಾನಾಗೊಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ನಾನು ಹೇಗೆ ಹೇಳಿದ್ರಲ್ಲ, ಇಬ್ರು ಚೇಂಜ್ ಕಾಣ್ತಾ ಇದ್ದಾರೆ. ಎಂತ ಗೊತ್ತುಂಟ, ಇದು ನನ್ನ 2 ಟೀ ಶರ್ಟ್. ನನಗೆ ಅದು ಲೆಂತ್ ಕಮ್ಮಿ ಉಂಟು, ಶಾರ್ಟ್ ಉಂಟು. ಹಾಗೆ ನಾನು ಬೇಡ ಅಂತೇಳಿ ಇವರಿಗೆ ಮಕ್ಕಳಿಗೆ ಕೊಟ್ಟು ಬಿಟ್ಟು ಬೈ 1 get 1 ತರ ಆಯ್ತಲ್ಲಿ. ಈಗ ಎಂತ ಗೊತ್ತಾ, ಒಂದು ಡ್ರೆಸ್ ನಿಮಗೆ ತೆಗಿಯೋ, ಮತ್ತೆ ಅದು ಸ್ವಲ್ಪ ಸಂದ ಅವ್ರಿಗೆ ಕೊಟ್ಟರಾಯ್ತು, ಅವಳಿಗೆ ಸಂದ ಅವಳಿಗೆ ಕೊಟ್ಟರಾಯ್ತು. ಚಂದ ಉಂಟು ಅಲ್ಲ, ಚಂದ ಉಂಟು. ಹಾಗೆ ಹಾಗೆ ಮಮ್ಮಿಗೆ ಸ್ವಲ್ಪ ಸರಿ ಆಗ್ತದೆ, ಹಾಗೆ ನಾವು ಹಾಕ್ತೇವೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಕೊಟ್ಟೆ. ಆದ್ರೆ ನೋಡಿ ನಮ್ಮ ಡ್ರೆಸ್ ನೋಡಿ 3 ಕೂಡ ಆಗ್ತೇವೆ. ಎಂತ ಚಾನ್ಸ್ ಅಲ್ಲ ಫ್ರೆಂಡ್ಸ್. ಇದು ಚಪ್ಪಲ್ ಕೂಡ ಅಷ್ಟೇ, ನಮ್ಮ ಚಪ್ಪಲ್ಸ್ ಅಷ್ಟೇ 3 ಆಗ್ತದೆ ನಮ್ಮ ಚಪ್ಪಲ್ ಕೂಡ. ಅದಕ್ಕೆ ಯಾವ್ದು ತಕೊಂಡ್ರು ಕೂಡ ನಮ್ಗೆ ವೇಸ್ಟ್ ಅಂತ ಆಗುದಿಲ್ಲ, ಯಾವ್ದು ಕೂಡ ವೇಸ್ಟ್ ಆಗ್ತದೆ. ಅದು ಕರೆಕ್ಟ್. ಹೌದು, ಯಾರು ಹಾಕುದು ನಿಮ್ಮದನ್ನು ಅಲ್ಲ. ಹಾಗೆ ಫ್ರೆಂಡ್ಸ್, ಅದನ್ನು ನಾನು ಹೇಳಿದಾಗ ತುಂಬಾ ಮಾತಾಡುವ ಅಂತ ಹೇಳಿ ಇತ್ತು. ಎಂತ ಮಾಡುದು, ಕತ್ತಲೆ ಆಯ್ತಲ್ಲ. ನಾವು ಡ್ಯಾಡಿಗೆ ಅದಕ್ಕೆ ಸರಿ ಸೈಜ್ ಎಲ್ಲ ತಗೊಳ್ತೇವೆ, ಮಮ್ಮಿಗೆ ಡ್ರೆಸ್ ತಗೊಳ್ತೇವೆ. ನಿಮಗೆ ಆಗ್ತಲ್ಲ ಅದಕ್ಕೆ. ಮಮ್ಮಿ ರಿಜೆಕ್ಟ್ ಮಾಡಿದ್ರೆ ನಿಮಗೆಲ್ಲ ಅಲ್ಲ ನೋಡಿ ಚಾನ್ಸ್ ಮಕ್ಕಳಿಗೆ. ಮೊನ್ನೆ ಸಹ ಯಾವುದೋ ಒಂದು ಐಟಮ್ ಯಾವುದೋ ಒಂದು ಥಿಂಗ್ಸ್, ಅದು ಕೂಡ ಅಷ್ಟೇ ಮಕ್ಕಳಿಗೆ ಆಯ್ತು. ಹಾಗೆ ಆಗ್ತದೆ, ನಮ್ಗೆ ಅಡ್ಜಸ್ಟ್ ಆಗ್ತದೆ. ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ಒಂದು ಲಾಸ್ಟ್ ಒಂದು ಸ್ಟೆಪ್ ನನಗೆ ನಾನು ಮೇಲೆ ನೋಡಿ ಬಿಟ್ಟೆ ಆಕಾಶ, ಅದೇ ಉಂಟು ಮೈಂಡಲ್ಲಿ. ನಿಮ್ಮಲ್ಲಿ ಮಾತಾಡ್ತಿದ್ದೇನೆ ನೋಡಿ, ಅದಕ್ಕೆ ಹೇಳಿದ್ರು ಮನಸ್ಸು ಚಂಚಲ ಆದ್ರೆ ಏನೆಲ್ಲ ಆಗಿ ಹೋಗ್ತದೆ. ಒಂದು ನೋಡಿ ನೋಡು ಚಿನ್ನ, ನಾನು ತೋರಿಸ್ತೇನೆ. ಹೀಗೆ ಮಾಡಿದೆ, ಹೀಗೆ ಆಮೇಲೆ ಜಸ್ಟ್ ಹೀಗೆ ಮಾಡುವಂಥದ್ದು, ಜಸ್ಟ್ ನಾ ಮೇಲೆ ನೋಡಿ ಬಿಟ್ಟೆ.
ಆಗ ಪದ್ಯ ಹೇಳಿದಾಯ್ತೆ, ಆಕಾಶದಿಂದ ದರಗಿಳಿದರಂಬೆ ಇವಳಿ ಇವಳಿ ಚಂದನದ ಬೊಂಬೆ. ಎಂತ ಹೋದ್ರು ಮೊನ್ನೆ ಬರ್ಡೇಗೆಲ್ಲ ವಿಶ್ ಮಾಡಿದ್ರಲ್ಲ, ಹೇಳು. ಅಂದ್ರೆ ಎಂತ ಆಯ್ತು ಗೊತ್ತಾ, ಮೊನ್ನೆ ಎಲ್ಲರೂ ವಿಶ್ ಮಾಡಿದ್ರು, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರೆ. ಸುರಿಮಳೆಯೇ ಬಂದಿದೆ, ಪುನಃ ಬರ್ತಾ ಉಂಟು. ಅದಕ್ಕೋಸ್ಕರ ಮೊನ್ನೆ ನಾನು ಹೇಳ್ತೇನೆ ಇನ್ಸ್ಟಾಗ್ರಾಮಿಗೆ ಒಂದು ಸಪ್ರೇಟ್ ಹಾಕುವ ವಿಡಿಯೋ ನಿಂದ ಅಂತ. ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಿ, ಮತ್ತೆ ಯಾರೆಲ್ಲ ನನಗೆ ಬ್ಲೆಸ್ ಮಾಡಿದ್ದೀರಿ, ಮತ್ತೆ ನಮ್ಮ ಫ್ಯಾಮಿಲಿ ಬ್ಲೆಸ್ ಮಾಡಿದ್ದೀರಿ, ನನ್ನ ಫ್ರೆಂಡ್ಸಿಗೆಲ್ಲ ಯಾರೆಲ್ಲ ಬ್ಲೆಸ್ ಮಾಡಿದ್ದೀರಿ, ನಿಮಗೆಲ್ಲ ಹಾರ್ಟ್ ಫೆಲ್ ಥ್ಯಾಂಕ್ಸ್. ಮತ್ತು ನೀವು ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಡಿಂದ ನನಗೆ ವಿಶ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಟೈಮನ್ನು ತಗೊಂಡು, ಮತ್ತು ನಮ್ಮ ವ್ಲಾಗ್ ನೋಡಿ ನನಗೆ ವಿಶ್ ಮಾಡಲಿಕ್ಕೆ ಟೈಮ್ ತಗೊಳ್ಳೋದಕ್ಕೆ ಸಹ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಳನ್ನು ನಾನು ಆ್ಯಂಕರ್ ಮಾಡುವಂತಿದ್ದೇನೆ, ನಮ್ಮ ಅನುಶ್ರೀಯವರಾಗಿ. ನಮ್ಮ ಜೀ ಕನ್ನಡ ಅಂತ ಹೇಳಿದ ಆಪರ್ಚುನಿಟಿ ಬರ್ತಾ ಉಂಟು ಫ್ರೆಂಡ್ಸ್. ಯಾಕೆ ಹೇಳಿದ್ರೆ ಅದೇ ಈಗ ಎಂತ ಮಾಡೋದು ಗೊತ್ತಿಲ್ಲ, ಹಾಗೆ ನೋಡ್ಬೇಕು. ಈ ಸಣ್ಣ ಸಣ್ಣ ಪ್ರೋಗ್ರಾಮ್ ಎಲ್ಲ ಬರ್ತಾ ಉಂಟು ಅವಳಿಗೆ ಆ್ಯಂಕರ್ ಮಾಡಲಿಕ್ಕೆ. ಹಾಗೆ ನಾವು ಕಳಿಸಿಲ್ಲ SLC ಆಗಲಿ ಅಂತ. ಅಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲ ಹೆಚ್ಚ ಮಾತಾಡ್ತಾಳಲ್ಲ, ಅಂದ್ರೆ ವಿಡಿಯೋಸ್ ಎಲ್ಲರೂ ವೈರಲ್ ಆಗ್ತಾ ಉಂಟು. ಬಟ್ ಅದನ್ನು ನೋಡಿ ಅವಳನ್ನು ಅಪ್ರಿಶಿಯೇಟ್ ಮಾಡಿ ಒಳ್ಳೆ ಆಪರ್ಚುನಿಟಿ ಬರ್ತಾ ಉಂಟು. ಇವಳಿಗೆ ಬಾಲನಟಿಯಾಗೆಲ್ಲ ತುಂಬಾ ಬಂದಿದೆ. ಆಗ ನಾವು ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಅಲ್ಲಿ ಎಲ್ಲ ತುಂಬಾ ಭರತನಾಟ್ಯ ಮತ್ತೆ ಫಿಲ್ಮ್ ಡ್ಯಾನ್ಸ್ ಅಲ್ಲಿ ಬಾಲನಟಿಯಾಗಿ. ಆಗ ನಾವು ಎಜುಕೇಶನ್ ಸಹ ನೋಡ್ಬೇಕಲ್ಲ, ಮಕ್ಕಳ ಎಜುಕೇಶನ್ಗೆ ನಾವೊಂದು ಅವರು ದೊಡ್ಡದಾಗಲಿ ಎಲ್ಲ ಡಿಗ್ರಿ ಎಲ್ಲ ಆದ ಮೇಲೆ ಅವರು ಹೋಗ್ಬೋದು ಅವರ ಓನ್. ಈಗ ಚಿನ್ನಿಗೆ ಹಾಗೆ ತುಂಬಾ ಆಪರ್ಚುನಿಟಿ ಬರ್ತಾ ಉಂಟು. ಹಾಗೆ ಏನು ಮಾಡುದು ಎಂತ ಮಾಡುದು ಅಂತ ಹೇಳಿ ನೋಡ. ಮತ್ತೆ ನಾನು ಸ್ಕೂಲಲ್ಲಿ ಸಹ 4 ಪ್ರೋಗ್ರಾಮ್ ಎಲ್ಲ ಹೋಸ್ಟ್ ಮಾಡಿದ್ದೇನೆ, ಅದು ಎಲ್ಲರಿಗೆ ಸಹ ಇಷ್ಟ ಆಗಿದೆ. ಹೌದು, ಅದು ಕೂಡ ಎಲ್ಲರಿಗೂ ಕೂಡ ಲೈಕ್ ಆಗಿದೆ. ಹಾಗೆ ಅವಳಿಗೆ ತುಂಬ ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ತದೆ. ಬಟ್ ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕೆ ಹೇಳಿದರೆ ಆಲ್ ಆಫ್ ಸಡನ್ಲಿ ನಮ್ಗೆ ಕೆಲವೆಲ್ಲ ಆನ್ಸರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಯಾವ ಟೈಮಲ್ಲಿ ಹೋಗ್ಬೋದು ಅದನ್ನೆಲ್ಲ ನೋಡಿಕೊಂಡು ತುಂಬ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಮತ್ತೆ ಇದು ಮಾಡು. ಯಾಕೆ ಅವಳ ಎಲ್ಲದಕ್ಕೂ ಕೂಡ ಅವಳಿಗೆ ತೊಂದರೆ ಆಗಬಾರ್ದು. ಅಂದರೆ ಪ್ರತಿಯೊಂದು ನೋಡಿಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಎಲ್ಲದಕ್ಕೂ ಒಂದು ಅಂತಿಮ ತೀರ್ಮಾನವನ್ನು ನಾವು ತಗೊಳ್ತೇವೆ. ನೋಡುವ, ಎಲ್ಲ ದೇವರ ಕೈಯಲ್ಲಿ ಉಂಟು. ಹೇಗೆ ದೇವರಿಗೆ ಹೇಳ್ತಾರೆ ಹಾಗೆ ಅಷ್ಟೇ, ನಾವು ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದೀವಿ. ಸೊ ಹೇಗೆಲ್ಲ ಆಗ್ತದೆ ನೋಡುವ. ಏನಿದ್ರು ಕೂಡ ವಿಡಿಯೋದಲ್ಲಿ ಗೊತ್ತಾಗ್ತದಲ್ವ. ಹಾಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬರ್ತದೆ. ಅಂದರೆ ಮತ್ತು ಇವಳಿಗೆ ಸಹ ಬಂದಿತ್ತು. ಅಂದರೆ ಇವಳದಂತೆ ನಾವು ತುಂಬ ಎಜುಕೇಶನ್ ಫೋಕಸ್ ಕೊಟ್ಟೆವು. ಬಟ್ ಇವಳಿಗೆ ಸಹ ಅದನ್ನೇ ಫೋಕಸ್ ಕೊಡ್ತಾ ಇದ್ದೇವೆ. ಆದ್ರೂ ಕೂಡ ಈಗ ಬರುದು ಬರ್ತಾ ಉಂಟು. ನೋಡುವ ಏನೆಲ್ಲ ಆಗ್ತದೆ. ಆಲ್ರೆಡಿ ಹೇಳಿದ್ದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಅವಳಿಗೆ ಜಡ್ಜ್ ಆಗ್ಬೇಕಂತೇಳಿ ಒಂದು ಕನಸಿತ್ತು. ಬಟ್ ನೋಡುವ ಏನೆಲ್ಲ ಆಗ್ತದೆ. ಯಾವುದೊಳ್ಳೆ ಅವಕಾಶಗಳು ಬಂದರೂ ಕೂಡ ನಾವು ಅದನ್ನು ತಗೊಳ್ಬೇಕಾಗ್ತದೆ. ಹಾಗೆ ಒಂದು ಅಂತಿಮ ತೀರ್ಮಾನ ಹೇಗಿರ್ಬೋದು ನೋಡುವ, ಕಾದು ನೋಡುವ ಎಲ್ಲದಕ್ಕೆ. ಮಿಸ್ಸಸ್ ಪರವಾಗಿ ಇವತ್ತು ನಮಗೆಲ್ಲರಿಗೂ ಟ್ರೀಟ್ ಉಂಟಂತೆ. ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ ಐಸ್ ಕ್ರೀಮ್. ಮಕ್ಕಳೇ ಐಸ್ ಕ್ರೀಮ್ ಬೇಕಾ ನಿಮಗೆ? ನಮಗೆ ಎಂತ ಕೊಟ್ಟು ನಾವು ತಿಂತೇವೆ, ಅದು ಮಳೆ ಆಗ್ಲಿ ಬಿಸಿಲಾಗ್ಲಿ ಚಳಿ ಆಗ್ಲಿ ಯಾವ ಕಾಲದಲ್ಲಿ ತಿಂತೇವೆ. ಈಗ ಆದ್ರೆ ಸೀದಾ ಮಂಗಳೂರು ಹೋಗೋಲ್ಲ. ಯಜಮಾನ್ರೆ ನನ್ನ ವಿಡಿಯೋ ಕ್ಲೀನ್ ಬರ್ತಾ ಉಂಟ, ಎಲ್ಲ ಕ್ಲೀನ್ ಬರ್ತಾ ಉಂಟ. ಎಲ್ಲ ನೀವು ಹೇಗಿದ್ರು ಚೆನ್ನಾಗಿ ಎಲ್ಲ ಕ್ಲೀನ್ ಉಂಟು. ಇನ್ನು ಬರ್ಡೇ ಆಗಿ ದೊಡ್ಡದಾದ್ಲ ಅಂತ ಹೇಳಿ ಹೇಳುದು. ಆದ್ರೆ ಬೇಡ, ಅವಳಿಗೆ ಇದ್ರೇನೆ ಅಲ್ಲ. ಇದು ಅಮ್ಮನಿಂದ ಉದ್ದಾದ್ಲು ನೋಡು. ನನಗೆ ಹೈಟ್ ಇಲ್ಲ ಹೈಟ್ ಆಗಿದ್ದಾಳೆ. ಮತ್ತೆ ತುಂಟತನ ಈಗ ಇರ್ಬೇಕು, ಅದು ನನಗೆ ತುಂಬಾ ಖುಷಿ ಆಗುದು. ಸ್ವೀಟಿಗೂ ಕೂಡ ಮೊದಲು ಆಗಿದ್ಲು, ಈಗ ಅವಳು ಡಾಕ್ಟರ್ ಆದ ಮೇಲೆ ತುಂಟತನದಲ್ವ ಕಮ್ಮಿ ಆಗಿದೆ. ಸ್ವೀಟ್ ಅದು ಡಾಕ್ಟರ್ ಅಲ್ಲ, ಸೈಲೆಂಟ್ ಆಗಿ ಬಿಟ್ಲು. ಮಾತಾಡ್ತಾಳೆ ಮನೆಯಲ್ಲಿ ತುಂಬಾ, ತುಂಟತನ ಸ್ವಲ್ಪ ಕಮ್ಮಿ. ಒಳ್ಳೆ ಅಡಿಗೆ ಎಲ್ಲ ಮಾಡ್ತಾಳೆ, ಒಳ್ಳೆ ಜಾಸ್ತಿ ಅಡಿಗೆ. ನಾನು ಅವಳಿಗೆ ಹೇಳಿದೆ ಮೊನ್ನೆ, ನಾನು ಸ್ಕೂಲಿಂದ ಬಿಟ್ಟು ಬಂದು ಸಮೋಸ ರೆಡಿ ಮಾಡಿಡ ಅಂತ ಮಾಡ್ಲೇ ಇಲ್ಲ. ಅದಕ್ಕೆ ಡ್ಯಾಡ್ ನಂಗೆ ಹೊರಗಿಂತ ತಂದು ಕೊಟ್ಟರು. ಅದಕ್ಕೆ ಟೈಮ್ ಬೇಕಲ್ಲ, ಅವಳು ಬಿಸಿ ಇದ್ಲ. ಸಮೋಸ ಮಾಡುವಾಗ ಕೆಲಸ ಎಷ್ಟು ಉಂಟು ಗೊತ್ತುಂಟಾ? ಬಟಾಟೆಯನ್ನು ಬೇಯಿಸಿ ಅದಕ್ಕೆ ಉಪ್ಪು ಖಾರ ಹಾಕಿಟ್ರಾಯ್ತು, ಮತ್ತೆ ಮಾಡಿದ್ರೆ ಅಷ್ಟೆಲ್ಲ ಗೊತ್ತುಂಟಲ್ಲ ಮಾಡಿ. ಮತ್ತೆ ಅದು ಅವಳಿಗೆ ಅವಳು ಹೇಳಿದ ರಜೆ ರೆಸಿಪಿ ಮಾಡ್ತಾರೆ ಎಂತ ಅವಳು ರೆಸಿಪಿ ಮಾಡ್ಲಿಲ್ಲ ಈ ಸರ್ತಿ. ಇದು ಮುಂಚೆ ಸಲ ಪಾವ್ ಭಾಜಿ. ಇಬ್ಬರು ಕೋಣಂದಿರು ಬಂದ್ರು ನೋಡಿ ಅಮ್ಮನೊಟ್ಟಿಗೆ. ನನ್ನ ಮುದ್ದು ಮಕ್ಕಳು, ನಮ್ಮ ಮುದ್ದಾದ ಮಕ್ಕಳ ಜೊತೆ ಅಮ್ಮ. ಇದು ಡಾಕ್ಟರ್ ಅಮ್ಮ, ಇದು ನೆಕ್ಸ್ಟ್ ಜಡ್ಜ್ ಅಮ್ಮ ಆಗ್ತಾರೆ. ನೋಡ, ದೇವರು ಮುಟ್ಟಿಸ್ಲಿ ಅಲ್ಲ, ಇಲ್ಲದಿದ್ರೆ ಹೀರೋಯಿನಿ ಆಗ್ತಾರೆ ಇವರು. ನಮ್ಮದೆಲ್ಲ ಡ್ರೀಮ್ ಉಂಟು. ನಮ್ಮದೆಲ್ಲ ಡ್ರೀಮ್ ಉಂಟು. ಮತ್ತೆ ನೋಡ, ಎಲ್ಲ ದೇವರ ಕೈಲಿ ಇರುದಲ್ಲ ಫ್ರೆಂಡ್ಸ್ ಅಲ್ವಾ. ನಮ್ಮ ಫ್ಯಾಮಿಲಿ ಅಂದರೆ ಹೀಗೇನೆ, ಲೈಫನ್ನು ತುಂಬ ಎಂಜಾಯ್ ಮಾಡ್ತೀವಿ. ಬೇರೇನುಂಟು ಜೀವನದಲ್ಲಿ ಅಲ್ವಾ. ಇರುವಷ್ಟು ದಿನ ಖುಷಿಯಾಗಿರ್ಬೇಕು. ಕತ್ತಲೆ ಆಗ್ತಾ ಬಂತು, ಹಾಗಾಗಿ ಕಬ್ಬಿನ ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ. ನೋಡಿ, ಇಲ್ಲಿ ಮಮ್ಮಿ ಇದ್ದಾರೆ. ಇಲ್ಲಿ ಮಮ್ಮಿ ಅವತ್ತು ಹಿಂದೆ ಕೂತದ್ದು,
ಮತ್ತೆ ಇಲ್ಲಿ ಡ್ಯಾಡಿ, ಇಲ್ಲಿ ಅಕ್ಕ, ಮತ್ತೆ ನಾನು. ನೋಡಿ ನಮ್ಮ ಇಲ್ಲಿ ಹತ್ತಿರ ಒಂದು ಸ್ಟ್ರೀಟ್ ಫುಡ್ ಅಂತಾನೆ ಹೇಳ್ಬೋದು. ಅಲ್ಲಿಂದ ಕಬಾಬ್ ತಗೊಂಡಿದ್ದಾರೆ, ಅದ್ರೊಟ್ಟಿಗೆ ಎಂತ ರೈಸ್ ನೂಡಲ್ಸ್ ಎಂತದ್ದು ನಂಗೆ ಗೊತ್ತಿತ್ತು ನೀವು ಅದು ತಕೊಂತೀರಂತ. 2 ಅವರ್ ಹೇಳ್ತಾರೆ. ವಿ ಡೋಂಟ್ ಕೇರ್, ವಿ ಆಲ್ವೇಸ್ ಈಟ್. ನೂಡಲ್ಸ್ ಅಪರೂಪಕ್ಕೆ ತಿನ್ನಿ ಫ್ರೆಂಡ್ಸ್, ಹಾಗೆ ಅಂತ ಆಗುದಿಲ್ಲ. ಅಪರೂಪಕ್ಕೆ ತಿಂದರೆ ಎಲ್ಲ ಡೈಲಿ ತಿಂದ್ರೆ ಮತ್ತೆ ಈಗ ನಾವು ಮನೆಗೆ ಹೋಗುದು. ಇವಳ ಎದುರು ಕೂತ್ಕೊಂಡು ರೈಸ್ತಾ ಇದ್ದಾಳೆ ಬಾರಿ. ಮತ್ತೆ ಮಮ್ಮಿ ಪಾಪ ಹಿಂದೆ ಇದ್ದಾರೆ, ಅವರು ಹಿಂದೆ ಆಚೀಚೆ ಎಲ್ಲ ನೋಡ್ತಾ ಇದ್ದಾರೆ. ಇವತ್ತು ಮಗಳು ಹಿಂದೆ ಕೂತ್ಕೊಳಿಸಿ ಮಗಳ ಕಾರ್ಬಾರ್ ಏನಿಲ್ಲ, ಅವಳು ಮುಚ್ಕೊಂಡು ಕೂತ್ಕೊಳ್ಬೇಕಲ್ಲಿ ಅಷ್ಟೇ. ಆಯ್ತು ಫ್ರೆಂಡ್ಸ್, ನಾವು ಇನ್ನು ಮನೆಗೆ ಹೋಗುದು. ಬಾಯ್.